गीतार्थं वक्ष्यामि लेशतः। बुद्धियुक्तो जहातीह उभे सुकृत दुष्कृते तस्माद् योगाय युज्यस्व योगः कर्मसु कौशलಂ. ಇದು ಭಗವಂತ ಹೇಳಿದಂತಹ ತತ್ವಜ್ಞಾನಿಗಳಿಗೆ ಫಲ ಏನು ಅಂತ ಹೇಳುವಂತ ವಿಷಯದ ಶ್ಲೋಕ. ಇದಕ್ಕೆ ಆಚಾರ್ಯರು ಭಾಷ್ಯ ರಚನೆ ಮಾಡ್ತಾ ಇದ್ದಾರೆ. ತತ್ವಜ್ಞಾನಿಗೆ ಮೋಕ್ಷವಾಗತ್ತೆ, ಮೋಕ್ಷದಲ್ಲಿ ದೇವರಿಗಿಂತ ಭಿನ್ನನಾಗಿ ಆನಂದವನ್ನ ಅನುಭವಿಸ್ತಾ ಇರ್ತಾನೆ, ಅವನ ಸಂಕಲ್ಪದಿಂದಲೇ ಎಲ್ಲವೂ ಆಗ್ಬಿಡುತ್ತೆ. ಸಂಕಲ್ಪ ದೇವ, ಅವನ ಸಂಕಲ್ಪದಿಂದಲೇ ಪ್ರತಿಯೊಂದು ಬಂದುಬಿಡುತ್ತೆ ಅವನಿಗೆ ಅಂತ ಹೇಳಿದ್ದಕ್ಕೆ ಅದ್ವೈತವಾದಿಗಳು ಆಕ್ಷೇಪವನ್ನು ಮಾಡ್ತಾರೆ. ಇಲ್ಲ, ಶಾಸ್ತ್ರಗಳ ತತ್ವ ಐಕ್ಯ, ಆದ್ದರಿಂದ ಬಿಂಬ ಪ್ರತಿಬಿಂಬ ಭಾವ ಅಂತ ಅನ್ನೋದು ಇರೋದಿಲ್ಲ. ಉಪಾಧಿನಾಶವಾಗ್ತಾ ಇದ್ದ ಹಾಗೆ ನಾಶ ಆಗ್ಬಿಡುತ್ತೆ. ಈ ಎಲ್ಲ ಕಾರಣಗಳಿಂದ ನೀವು ಹೇಳೋದು ಸರಿ ಇಲ್ಲ, ತಪ್ಪು ಅಂತ ಹೇಳಿ ಅವ್ರು ಹೇಳ್ತಾರೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಹಾಗೆಲ್ಲ ಸಾಧ್ಯ ಇಲ್ಲಪ್ಪ. ಪ್ರತಿಬಿಂಬನಾಶದಿಂದ ಉಪಾಧಿನಾಶದಿಂದ ಬಿಂಬನಾಶ ಆಗತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಮಾಣ ಇಲ್ಲ. ಆದ್ದರಿಂದ ನೀವು ಈ ಪ್ರಕಾರವಾಗಿ ಮಾತಾಡಿರುವಂಥದ್ದು ಶಾಸ್ತ್ರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಶುಕಾದಿಗಳಿಗೆ ಅತ್ಯಂತ ಸ್ಪಷ್ಟವಾಗಿ ದೇವರಿಗಿಂತ ಜೀವರು ಭಿನ್ನರಾಗಿದ್ದಾರೆ ಎನ್ನುವಂತಹ ಜ್ಞಾನ ಇದ್ದೇ ಇದೆ. ನಾರದರು ನೋಡಿದ್ದಾರೆ, ನಾರದರಿಗೆ ಮುಕ್ತರ ದರ್ಶನವಾಗಿದೆ, ಭಗವಂತನಿಗಿಂತ ಭಿನ್ನರಾಗಿದ್ದಾರೆ ಅಂತ ಹೇಳಿ ಅದೆಲ್ಲ ಆಚಾರ್ಯರು ಹೇಳಿದರು. ಅದರ ಮೇಲೆ ಈಗ ಇನ್ನೊಂದು ರೀತಿಯಾದಂತಹ ಆಕ್ಷೇಪವನ್ನ ಅವರು ಮಾಡ್ತಾರೆ. ಇಲ್ಲ ರೀ, ನಾರದರು ಏನು ಶ್ವೇತದ್ವೀಪದಲ್ಲಿ ನೋಡಿದರು ಭಗವಂತನಿಗಿಂತ ಭಿನ್ನರಾಗಿ ಇದ್ದಾರೆ ಅಂತ ನಾರದರಿಗೆ ಏನ್ ದರ್ಶನವಾಗಿ ಮುಕ್ತರನ್ನಲ್ಲ. ನಾರದರು ನೋಡಿದ್ದು ಮುಕ್ತರನ್ನಲ್ಲ. ಯಾಕೆ? ಶ್ಯಾಮಾವದಾತಾಶ್ಚ ತಪತ್ರಲೋಚನಾ ವಿಷಂಗ ವಸ್ತ್ರಾ ಸುರುಚ ಸುಪೇಶಸಃ ಸರ್ವೇ ಚತುರ್ಬಾಹವಃ ಅಂತ ಹೇಳಿ ಮುಕ್ತರು ಹೇಗಿದ್ದಾರೆ ಎನ್ನುವಾಗ ಶ್ಯಾಮಾವದಾತಾಹ, ಒಳ್ಳೆ ಸುಂದರವಾದಂತಹ ಬಣ್ಣ, ಶತಪತ್ರಲೋಚನಾ ಕಮಲದಂತೆ ಕಣ್ಣುಗಳು, ವಿಷಂಗ ವಸ್ತ್ರಾಹ ಒಳ್ಳೆಯ ರೇಷ್ಮೆ ವಸ್ತ್ರವನ್ನ ಹುಟ್ಟಿದ್ದಾರೆ, ಸುರುಚಃ ಸುಪೇಶಸಃ ಅದ್ಭುತವಾಗಿರ್ತಕ್ಕಂತಹ ಕಾಂತಿ, ಅದ್ಭುತವಾಗಿರ್ತಕ್ಕಂಥ ಆಭರಣ, ವಸ್ತ್ರ, ವೈಡೂರ್ಯ ಎಲ್ಲ ಧಾರಣೆ ಮಾಡಿಕೊಂಡು ನಾಲ್ಕು ಕೈಯಿಂದ ಕೂಡಿದ್ದಾರೆ ಅವರೆಲ್ಲ. ಆ ಮುಕ್ತರೆಲ್ಲರಿಗೂ ಕೂಡ ಚತುರ್ಬಾಹುಗಳು, 4 ಕೈ ಇದೆ ಅಂತ ಹೇಳಿ ಅಲ್ಲಿ ಹೇಳಿದ್ರು, ಭಾಗವತ ಹೇಳಿದ್ರು ಮುಕ್ತರು ಹೇಗಿದ್ದಾರೆ. ಇವರ ಆಕ್ಷೇಪ ಏನು ಅಂದ್ರೆ ವೇದ ಮಂತ್ರಗಳ ವಿರೋಧ ಬರುತ್ತೆ. ವೇದ ಏನ್ ಹೇಳ್ತಾ ಇದೆ? ನಹ ವೈ ಸಶರೀರಸ್ಯ ಸತಃ ಪ್ರಿಯಾ ಪ್ರಿಯಯೋಃ ಅಪಹತಿರಸ್ತಿ. ಮುಕ್ತರಿಗೆ ಶರೀರ ಇಲ್ಲ, ಮುಕ್ತರಿಗೆ ಶರೀರ ಉಂಟು ಅಂತ ಕೂಡ ಅಲ್ಲಿ ದೇಹ ಉಂಟು ಅಂತ ನೀವೇನಾದ್ರು ಸ್ವೀಕಾರ ಮಾಡ್ಕೊಂಡು ಈ ಶ್ರುತಿ ವಿರೋಧ ಬರುತ್ತೆ. ನಹ ವೈ ಸಶರೀರಸ್ಯ ಸತಃ ಪ್ರಿಯಾ ಪ್ರಿಯಯೋಹೋ ಅಪಹತಿರಸ್ತಿ ಎನ್ನುವಂಥ ವೇದದ ಶ್ರುತಿಯ ವೇದವಾಕ್ಯದ ವಿರೋಧ ಅಂತನ್ನೋದು ಬರುತ್ತೆ. ಆದ್ದರಿಂದ ಮುಕ್ತರಿಗೆ ಶರೀರ ಇಲ್ಲ. ಆದ್ದರಿಂದ ನಾರದರು ಶ್ವೇತದ್ವೀಪದಲ್ಲಿ ಯಾರನ್ನು ನೋಡಿದ್ರೋ ಅವ್ರು ಮುಕ್ತರೇ ಅಲ್ಲ. ಅಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಇಲ್ಲಪ್ಪ, ನಚ ನಹವೈ ಸಶರೀರಸ್ಯ ಇತ್ಯಾದಿ ವಿರೋಧ. ಈಗೇನ್ ಹೇಳಿದ್ವಿ, ಮುಕ್ತರಿಗೆ ಸಶರೀರತ್ವವನ್ನ ನಿಷೇಧ ಮಾಡ್ತಾ ಇದೆ, ಮುಕ್ತರ ಶರೀರವನ್ನ ನಿಷೇಧ ಮಾಡ್ತಾ ಇದೆ ಶ್ರುತಿವಾಕ್ಯ.
ಮುಕ್ತರಿಗೆ ಶರೀರ ಇಲ್ಲ ಅಂತನ್ನುವುದನ್ನ ಏನು ಪ್ರತಿಪಾದನೆ ಮಾಡ್ತಾ ಇರುವಂತೆ ಕಾಣ್ತಾ ಇದೆ ಈ ವೇದವಾಕ್ಯ. ಇದರ ವಿರೋಧ ಇಲ್ಲ. ಯಾಕೆ ಅಂತಂದ್ರೆ ನಾವು ನೋಡುವಂತಹ ಭೌತಿಕ ಶರೀರ ನಾವು ನೋಡುವಂತಹ ನಮ್ಮ ನಿಮ್ಮ ಶರೀರದಂತೆ ಮುಕ್ತರ ಶರೀರ ಅಲ್ಲ. ವೈಲಕ್ಷಣ್ಯ ತಚ್ಛರೀರಾಣ, ಮುಕ್ತ ಶರೀರಕ್ಕೂ ಪ್ರಾಕೃತ ಶರೀರಕ್ಕೂ ವೈಲಕ್ಷಣ್ಯ ಉಂಟು. ಮುಕ್ತರಿಗೆ ಯಾವ ಶರೀರ ಇದೆಯೋ ಆ ಶರೀರಕ್ಕೂ ನಮ್ಮ ಅನುಭವಕ್ಕೆ ನಮಗಿರತಕ್ಕಂತಹ ದೇಹಕ್ಕೂ ಅಜಗಜಾಂತರ ವ್ಯತ್ಯಾಸ, ವೈಲಕ್ಷಣ್ಯ ಉಂಟು. ಏನು ವೈಲಕ್ಷಣ್ಯ ಅದು? ಆಚಾರ್ಯ ಹೇಳ್ತಾರೆ, ಅಭೌತಿಕ ನಿಹಿತಾನಿ ನಿತ್ಯೋಪಾಧಿ ವಿನಿರ್ಮಿತಾನೀಶ್ವರ ಶಕ್ತಿಯ. ಅಭೌತಿಕವಾಗಿರತಕ್ಕಂತಹ ಶರೀರ ಅದು ಭೌತಿಕ ಶರೀರವಲ್ಲ. ಅಂಡಜಾದಿ, ಅಂಡಜ, ಉದ್ಭಿಜ್ಜ, ಸ್ವೇದಜ, ಜರಾಯುಜ ಅಂತ ಹೇಳಿ 4 ಶರೀರಗಳು. ಮೊಟ್ಟೆಯಿಂದ ಬರುವಂತದ್ದು, ಬೆವರು, ನೀರು ಮೊದಲಾದವುಗಳಿಂದ ಬರುವಂತಹ ಕ್ರಿಮಿಕೀಟಗಳು, ಪಕ್ಷಿ ಮೊದಲಾಗಿರ್ತಕ್ಕ ಮೊಟ್ಟೆಗಳಿಂದ ಬರತಕ್ಕಂತಹ ಪ್ರಾಣಿಗಳು, ತಾಯಿಯ ಗರ್ಭದಿಂದ ಬರುವಂತಹ ಪ್ರಾಣಿಗಳು, ಬೀಜವನ್ನ ಭೇದನೆ ಮಾಡಿಕೊಂಡು ಬರತಕ್ಕಂತಹ ಮರಗಿಡಗಳು ಇತ್ಯಾದಿಯಾಗಿ ಜೀವಿಗಳು 4 ಪ್ರಕಾರವಾಗಿ ಹುಟ್ಟತ್ತೆ. ಉದ್ಭಿಜ್ಜ, ಸ್ವೇದಜ, ಅಂಡಜ, ಜರಾಯುಜ ಅಂತ ಹೇಳಿ 4 ರೀತಿಯಾಗಿ ಬರುತ್ತೆ. ಈ ಪ್ರಕಾರವಾಗಿ ನೋಡ್ರಿ, ಈ ಪ್ರಕಾರವಾಗಿ ಈ ಉದ್ಭಿಜ್ಜ, ಸ್ವೇದಜ, ಅಂಡಜ, ಜರಾಯುಜಾದಿಗಳು ಭೌತಿಕವಾಗಿರ್ತಕ್ಕಂತಹ ಪ್ರಾಕೃತವಾದಂತಹ ಶರೀರಗಳು. ಮುಕ್ತರಿಗಾಗಲ್ಲ, ಅಭೌತಿಕವಾಗಿರ್ತಕ್ಕಂತಹ ಶರೀರ ಉಂಟವರಿಗೆ. ಅಭೌತಿಕವಾಗಿರ್ತಕ್ಕಂತಹ ಶರೀರಗಳು ನಿತ್ಯೋಪಾಧಿ ನಿರ್ಮಿತವಾಗಿರ್ತಕ್ಕಂತಹ ಶರೀರ. ನಿತ್ಯೋಪಾಧಿ ವಿನಿರ್ಮಿತಾನಿ. ನಿತ್ಯೋಪಾಧಿ ಅಂತಂದ್ರೆ ಸ್ವರೂಪ ದೇಹ. ಹಾಗಾದ್ರೆ ಶರೀರ ಉಂಟು ಅಂದ್ರೆ ವಿಕಾರ ಉಂಟು ಅಂತ ಅರ್ಥ. ಅಲ್ಲಿ ಎಲ್ಲಿ ಶರೀರ ಇದೆಯೋ ಅಲ್ಲಿ ವಿಕಾರ, ಎಲ್ಲಿ ವಿಕಾರ ಇದೆಯೋ ಅಲ್ಲಿ ನಾಶ ಅಲ್ವಾ? ಶರೀರ ವಿಕಾರ ಆಗ್ಲೇಬೇಕಲ್ಲ. ಅದು ನಿತ್ಯ ವೃದ್ಧವಾಗ್ತಾ ಆಗ್ತಾ 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 ಹೆಂಗಾಗಿದ್ದಾಗ ಮಗುವಾಗಿದ್ದಾಗ ಹೇಗಿತ್ತು ಅದು ಬದಲಾಗ್ತಾ ಆಗ್ತಾ 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 ವಿಕಾರವಾಗಿ ಒಂದ್ ದಿವ್ಸ ವಿಕಾರ ಅಂದ್ರೆ ಪರಿಣಾಮ ಆಗಿ ಸಾಯ್ಲೇಬೇಕು, ಶರೀರ ಕೆಳಗೆ ಬೀಳ್ಲೇಬೇಕಲ್ಲ ಅದು. ಆದ್ದರಿಂದ ಎಲ್ಲಿ ಶರೀರ ಇದೆಯೋ ಅಲ್ಲಿ ವಿಕಾರಿತ್ವ ಉಂಟು, ಎಲ್ಲಿ ವಿಕಾರಿತ್ವ ಉಂಟು ಅಲ್ಲಿ ನಾಶ ಉಂಟು. ಆದ್ದರಿಂದ ಮುಕ್ತರ ಶರೀರಕ್ಕೂ ನಾಶ ಅಂತ ಅನ್ನೋದು ಬಂದ್ರೆ ಅವ್ರು ಮುಕ್ತರು ಹೇಗಾಗ್ತಾರೆ ಅಂದ್ರೆ ಆಚಾರ್ಯ ಹೇಳ್ತಾರೆ, ಇಲ್ಲಪ್ಪ, ಈಶ್ವರ ಶಕ್ತಿಯ. ಈಶ್ವರ ಶಕ್ತಿಯಿಂದ, ಭಗವಂತನ ಸಾಮರ್ಥ್ಯದಿಂದ ಕರ್ತು ಅನ್ಯತಾ ಕರ್ತುಂ ಸಮರ್ಥನಾಗಿರ್ತಕ್ಕಂಥವನು ಭಗವಂತ ನಾರಾಯಣ. ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಮರ್ಥ್ಯ ಉಂಟು ಪರಮಾತ್ಮನಿಗೆ. ಅಂತಹ ಪರಮಾತ್ಮನ ಸಾಮರ್ಥ್ಯ ವಿಶೇಷದಿಂದ, ಆ ಭಗವಂತನ ಪರಮಾನುಗ್ರಹದಿಂದ, ಭಗವಂತನ ಶಕ್ತಿಯಿಂದ ತನ್ನ ಭಕ್ತರಾಗಿರ್ತಕ್ಕಂತಹ ಮುಕ್ತರುಗಳಿಗೆ ಸ್ವರೂಪಭೂತವಾದ ಸುಖವನ್ನು ಅನುಭವಿಸಲಿಕ್ಕಾಗಿ ಪರಮಾತ್ಮ ಅತ್ಯದ್ಭುತವಾಗಿರ್ತಕ್ಕಂಥ ಶರೀರವನ್ನ, ಸ್ವರೂಪ ದೇಹ, ಅದಕ್ಕೆ ಒಂದು ಶರೀರವನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ. ಸ್ಪಷ್ಟವಾಗಿ ವೇದವಾಕ್ಯ ಉಂಟು. ತಥಾಚ ಉಕ್ತಂ ಶರೀರಂ ಜಾಯತೆ ತೇಷಾಂ ಷೋಡಶ್ಯ ಕಲಯೈವತು. ನಾರಾಯಣಾಷ್ಟಾಕ್ಷರ ಕಲ್ಪ ಅಂತ ಒಂದು ಪ್ರಮಾಣ ಗ್ರಂಥ. ಆ ನಾರಾಯಣಾಷ್ಟಾಕ್ಷರ ಕಲ್ಪದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಏನಂತ ಹೇಳಿ, ಮುಕ್ತರಿಗೆ ಶರೀರ ಹುಟ್ಟತ್ತೆ. ಷೋಡಶ್ಯಾಂ ಕಲೆಯೈವತ್ತು, 16ನೇ ಕಲೆಯಿಂದ. ಷೋಡಶಕಲಾ ಪುರುಷ ಅಂತ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆದ್ದರಿಂದ ಷೋಡಶಿ ಕಲಾ 16ನೇ ಕಲೆ. 16ನೇ ಕಲೆ ಅಂದ್ರೆ ಯಾವುದು? ನಿತ್ಯೋಪಾಧಿ. ಪ್ರಾಣ, ಶ್ರದ್ಧಾ, ಕಂ, ವಾಯು, ಜ್ಯೋತಿ, ರಾಪ, ಪೃಥಿವಿ, ಇಂದ್ರಿಯ, ಮನ, ಅನ್ನ, ವೀರ್ಯ, ತಪಸ್ಸು, ಮಂತ್ರ, ಕರ್ಮ, ಲೋಕ, ನಾಮ, ಹೀಗೆ 16 ಕಲೆಗಳು. ಆ 16ನೇ ಕಲೆ ಅಂದ್ರೆ ಯಾವುದು? ನಿತ್ಯೋಪಾಧಿ ಅಂತ ಕರೀತಾರೆ. ನಿತ್ಯೋಪಾಧಿ ಅಂದ್ರೆ ಯಾವುದು?
ಸ್ವರೂಪ ದೇಹ. ಆದ್ದರಿಂದ ಸ್ವರೂಪ ದೇಹಕ್ಕೆ ಸುಖ ಅನುಭವಿಸಲಿಕ್ಕಾಗಿ ಒಂದು ಶರೀರ ಅಂತ ಅನ್ನೋದು ಮುಕ್ತರಿಗೆ ಬರ್ತಾ ಇದೆ. ಆದ್ದರಿಂದ ಮುಕ್ತರಿಗೆ ಶರೀರ ಉಂಟು. ಇದರಿಂದ ಏನ್ ಗೊತ್ತಾಗತ್ತೆ? ಏನು ಶ್ರುತಿಯಲ್ಲಿ ಮುಕ್ತರಿಗೆ ಶರೀರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಶರೀರ ಇದ್ರೆ ದುಃಖ ಬರುತ್ತೆ ಅಂತ ಹೇಳೋದು ಯಾವ ಶರೀರಕ್ಕೆ ಅಂತಂದ್ರೆ, ಕರ್ಮಾಧೀನವಾಗಿರ್ತಕ್ಕಂತಹ ಜಡ ಶರೀರವನ್ನ ಇಟ್ಟುಕೊಂಡು ಹೇಳ್ತಾ ಇರುವಂಥದ್ದು. ಈಗ ನಮಗೆಲ್ಲ ಇರುವಂಥದ್ದು ಯಾವ ಶರೀರ? ಸ್ಪಷ್ಟವಾಗಿ ಜಡ ಶರೀರ ನಮಗಿರುವಂಥದ್ದು. ಆದ್ದರಿಂದ ಜಡ ಶರೀರ ಉಳ್ಳಂತಹ ವ್ಯಕ್ತಿಗಳಿಗೆ ದುಃಖ ತಪ್ಪಿದ್ದಲ್ಲ ಅನ್ನುವುದನ್ನ ಇಟ್ಟುಕೊಂಡು ವೇದ ಮಂತ್ರ ಹೇಳ್ತಾ ಇರೋದು. ಇಲ್ಲಿ ನಾರದರು ನೋಡಿದ್ದಾರೆ ಮುಕ್ತರನ್ನ ಅಂತಂದ್ರೆ, ಶ್ವೇತದ್ವೀಪೆ ನಾರದೇನ ದೃಷ್ಟಾನಿತು ಶರೀರಾಣಿ ಚಿನ್ಮಯಾನಿ. ಆದ್ದರಿಂದ ಶ್ವೇತದ್ವೀಪದಲ್ಲಿ ನಾರದರು ಏನು ಮುಕ್ತರ ಶರೀರವನ್ನ ಕಂಡಿದ್ದಾರೆ, ಅದು ಚಿನ್ಮಯವಾಗಿರ್ತಕ್ಕಂತಹ ಶರೀರ, ಜ್ಞಾನಾನಂದಾತ್ಮಕವಾಗಿರ್ತಕ್ಕಂತಹ ಶರೀರ ಅದು. ಆದ್ದರಿಂದ ಅವರಿಗೆ ಶರೀರ ಇದ್ರೂ ದುಃಖ ಇರಬೇಕಾಗಿಲ್ಲ. ಇಷ್ಟು ಅದ್ಭುತವಾಗಿ ತಿಳಿಸಿಕೊಡ್ತಾ ಇದ್ದಾರೆ ನೋಡ್ರಿ. ಆದ್ದರಿಂದ ತಥಾಚ ನತೇಷಾಂ ಸಶರೀರಾಣಾಂ ಅಪಿ ತತ್ವೇ ವಿರೋಧ ಇತಿ. ಆದ್ದರಿಂದ ಅವರಿಗೆ ಶರೀರ ಇದ್ರೂ ಅವ್ರು ಮುಕ್ತರಾಗಿ ಸಾಧ್ಯ ಇಲ್ಲ ಎನ್ನುವಂತಹ ವೇದ ಮಾತಿಗೆ ಶ್ರುತಿಗೆ ವಿರೋಧ ಬರಲಿಲ್ಲ. ಮುಕ್ತರಾಗಿದ್ರು ಪರಮಾತ್ಮನ ಶಕ್ತಿಯಿಂದ ನಿತ್ಯೋಪಾಧಿ ರೂಪವಾಗಿರ್ತಕ್ಕಂತಹ ಚಿನ್ಮಯವಾದಂತಹ ಶರೀರ ಮುಕ್ತರಿಗಿದ್ದೇ ಇದೆ. ಆದ್ದರಿಂದ ಇಲ್ಲಿ ವಿರೋಧ ಅಂತನ್ನೋದು ಬರಲಿಲ್ಲ. ಅದೇ ಪ್ರಕಾರವಾಗಿ ಇನ್ನೊಂದು ಮಾತಿದೆ. ವದಂತಿ ಚ ಲೌಕಿಕಾ ವೈಲಕ್ಷಣ್ಯೇ ಅಭಾವ ಶಬ್ದಂ ಅಪ್ರಹರ್ಷಮಾನಂದಂ ಸುಖ ದುಃಖ ಬಾಹ್ಯ ಇತ್ಯಾದಿಷು. ಲೌಕಿಕ ವಿಲಕ್ಷಣವಾಗಿರತಕ್ಕಂತಹ ಮುಕ್ತರ ಬಗ್ಗೆ ವ್ಯಾಖ್ಯಾನ ಮಾಡುವಾಗ ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಲೌಕಿಕವಾಗಿರ್ತಕ್ಕಂತಹ ಸುಖ ದುಃಖಕ್ಕಿಂತ ಭಿನ್ನವಾಗಿರ್ತಕ್ಕಂತಹ ಸುಖ, ಲೌಕಿಕವಾಗಿರ್ತಕ್ಕಂತಹ ಆನಂದಕ್ಕಿಂತ ಭಿನ್ನವಾದ ಆನಂದ, ಲೌಕಿಕವಾಗಿರ್ತಕ್ಕಂತಹ ಶರೀರಕ್ಕಿಂತ ವಿಲಕ್ಷಣವಾಗಿರ್ತಕ್ಕಂತಹ ಚಿನ್ಮಯವಾದ ಶರೀರ ಅಂತ ಹೇಳಿ ಲೌಕಿಕವಾದ ಪದಾರ್ಥಗಳ ಅಭಾವವನ್ನ ಮುಕ್ತರಿಗೆ ಹೇಳ್ತಾ ಇದ್ದಾರೆ. ಆದ್ದರಿಂದ ಸ್ಪಷ್ಟವಾಗಿ ಪ್ರಮಾಣ ವಾಕ್ಯ ಇದೆ. ಶರೀರ ಅಂದ್ರೆ ನಾಶವಾಗುವಂಥದ್ದು ಅಂತ ಅರ್ಥ. ಶೀರ್ಯತೆ ನಾಶವಾಗುವಂಥದ್ದಕ್ಕೆ ಶರೀರ ಅಂತ ಕರೆಯೋದು. ಅವ್ರಿಗಿಲ್ಲ. ಅಶಾರೀತಿ ನಹಿತಾನಿ ಶೀರ್ಯಾಣಿ ಭವಂತಿ. ನಮ್ಮ ಶರೀರ ನಾಶವಾಗುವಂತೆ ಮುಕ್ತರಿಗೆ ಶರೀರ ನಾಶ ಇಲ್ಲ. ಸರ್ಗೇ ಪಿನೋಪಜಾಯಂತೆ ಪ್ರಳಯೇನಂ ವ್ಯಥಂತಿ ಚ. ಸೃಷ್ಟಿಯಲ್ಲಿ ಹುಟ್ಟೋದಿಲ್ಲ, ಪ್ರಳಯದಲ್ಲಿ ದುಃಖ ಅನುಭವಿಸೋದಿಲ್ಲ ಅಂತ ಹೇಳಿ ಮುಕ್ತರ ಬಗ್ಗೆ ಶಾಸ್ತ್ರ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇರೋದ್ರಿಂದ ಅನಿಂದ್ರಿಯಾ ಅನಾಹಾರಾ ಅನಿಷ್ಪಂದ ಸುಗಂಧಿನಃ ದೇಹೇಂದ್ರಿಯ ಸುಹೀನಾನಾಂ ವೈಕುಂಠಪುರವಾಸಿನಾಂ. ಸ್ಪಷ್ಟವಾಗಿ ಮುಕ್ತರ ಬಗ್ಗೆ ಬರುತ್ತೆ. ಅನಿಂದ್ರಿಯಾ ಪ್ರಾಕೃತವಾದ ಇಂದ್ರಿಯಗಳಿಲ್ಲ, ಅನಾಹಾರಾಹ ಪ್ರಾಕೃತವಾಗಿರತಕ್ಕ ಲೌಕಿಕವಾದ ಆಹಾರವನ್ನ ಸ್ವೀಕಾರ ಮಾಡೋದಿಲ್ಲ, ಅನಿಷ್ಪಂದಾಹ ಯಾವುದೇ ರೀತಿಯಾದ ಕೆಲಸವನ್ನ ಮಾಡೋದಿಲ್ಲ, ಸುಗಂಧವಾದ ಶರೀರವುಳ್ಳವರು, ದೇಹ ಇಂದ್ರಿಯ ಪ್ರಾಣ ಇದ್ಯಾವುದು ಇಲ್ಲದೆ ವೈಕುಂಠಪುರದಲ್ಲಿ ಮುಕ್ತರು ವಾಸ ಮಾಡ್ತಾ ಇದ್ದಾರೆ ಅಂತ ಅತ್ಯಂತ ಸ್ಪಷ್ಟವಾಗಿ ಲೋಕ ವಿಲಕ್ಷಣವಾಗಿರ್ತಕ್ಕಂತಹ ಶರೀರವನ್ನ ಅವರಿಗೆ ಹೇಳ್ತಾ ಇದ್ದಾರೆ. ಲೋಕ ವಿಲಕ್ಷಣವಾಗಿರತಕ್ಕಂತಹ ಶರೀರವನ್ನ
ಮುಕ್ತರಿಗೆ ಶಾಸ್ತ್ರ ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾರದರು ನೋಡಿದ್ದು ಯಥಾರ್ಥವಾಗಿರತಕ್ಕಂಥದ್ದು. ನಾರದರು ಕಂಡಂತಹ ಮುಕ್ತರು ಯಥಾರ್ಥರು. ಆದ್ದರಿಂದ ಅವರನ್ನು ಮುಕ್ತರೇ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮುಕ್ತರಿಗೂ ಶರೀರ ಉಂಟು. ಭಗವಂತನ ಶಕ್ತಿಯಿಂದ ಆ ಶರೀರವನ್ನ ಪಡೆದು ಸ್ವರೂಪಭೂತವಾಗಿರತಕ್ಕಂತಹ ಸುಖವನ್ನ ಮುಕ್ತರು ಅನುಭವಿಸ್ತಾರೆ ಎನ್ನುವಂತಹ ವಿಷಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಶಾಸ್ತ್ರದ ವಿರೋಧ ಕಂಡು ಬರೋದಿಲ್ಲ ಅಂತ ಹೇಳಿದ್ದಕ್ಕೆ ಮತ್ತೆ ಅದ್ವೈತವಾದಿಗಳು ಹೇಳ್ತಾ ಇದ್ದಾರೆ, ಇಲ್ಲಿ ಸ್ವಾಮಿ ನಾರದರು ಶ್ವೇತದ್ವೀಪವಾಸಿಗಳಾಗಿರ್ತಕ್ಕಂತಹ ಮುಕ್ತರನ್ನು ನೋಡ್ಲಿ, ನಮಗೇನು ವಿರೋಧ ಇಲ್ಲ. ಯಾಕೆ ಅಂದ್ರೆ ಮುಕ್ತಿ ಎರಡು ತರ ಇದೆ ರೀ, ಒಂದು ಗೌಣೀ ಮುಕ್ತಿ, ಇನ್ನೊಂದು ನಿರ್ಗುಣ ಮುಕ್ತಿ ಅಂತ ಹೇಳಿ. ಆದ್ದರಿಂದ ನಾರದರು ಶ್ವೇತದ್ವೀಪದಲ್ಲಿ ಏನು ಮುಕ್ತರನ್ನು ನೋಡಿದ್ದಾರೆ ಅದು ಗೌಣೀ ಮುಕ್ತಿ. ನಿರ್ಗುಣ ಮುಕ್ತಿ ಅಂತಂದ್ರೆ ಬ್ರಹ್ಮೈಕ್ಯವಾಗುವಂಥದ್ದು. ಗೌಣೀ ಮುಕ್ತಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಮುಕ್ತಿ. ಅಲ್ಲಿ ನಾರಾಯಣನೂ ಇರೋದಿಲ್ಲ. ಅಲ್ಲಿ ನಾರಾಯಣನಿಗೆ ಮುಕ್ತಿ ಇನ್ನೂ ಆಗಿಲ್ಲ. ಯಾಕಂದ್ರೆ ನಾರಾಯಣನೇ ಮಾಯಾ ವಿಶಿಷ್ಟನಾಗಿರ್ತಕ್ಕಂತಹ ಬ್ರಹ್ಮ. ಅವಿದ್ಯಾ ವಿಶಿಷ್ಟರಾಗಿ ಜೀವರಾದ್ರೆ ಅವಿದ್ಯೆಯಿಂದ ಜೀವ, ಮಾಯೆಯಿಂದ ನಾರಾಯಣ. ಆದ್ದರಿಂದ ನಾರಾಯಣನೇ ಯಥಾರ್ಥವಾದ ಸ್ವರೂಪನವಲ್ಲ ಅವನು. ನಾರಾಯಣನೇ ಮಾಯಾ ಸ್ವರೂಪ. ಆದ್ದರಿಂದ ಅವನಿಗೂ ಮೋಕ್ಷ ಆಗತ್ತೆ ನಾಳೆ. ಈ ಕಾರಣದಿಂದ ಶ್ವೇತದ್ವೀಪ ಪ್ರಾಪ್ತಿ ರೂಪವಾಗಿರತಕ್ಕಂತಹ ಮೋಕ್ಷ ಅದು ನಿರ್ಗುಣ ಮುಕ್ತಿಗಿಂತ ಅನ್ಯವಾದದ್ದು. ಅಂದ್ರೆ ಶ್ವೇತದ್ವೀಪ ಪ್ರಾಪ್ತಿ, ಶ್ವೇತದ್ವೀಪವನ್ನ ಪಡೆದು ಮುಕ್ತರಾಗೋದು ಅಂತನ್ನೋದು ಏನಾಗತ್ತದು ಸಗುಣವಾದ ಮೋಕ್ಷ. ಅದಕ್ಕೆ ಎಂಡುಂಟು. ಅಲ್ಲಿಂದ ಮೇಲೆ ನಾನು ಬ್ರಹ್ಮೈಕ್ಯವಾಗುವಂಥದ್ದೇನಿದೆ ಅದು ನಿರ್ಗುಣ ಮುಕ್ತಿ, ಅಲ್ಲಿ ಐಕ್ಯವಾಗುವಂಥದ್ದು ಅಂತ ಹೇಳಿದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಹುಚ್ಚುಚ್ಚಾಗಿ ಎರಡೆರಡು ರೀತಿಯಾಗಿ ಮುಕ್ತಿಯನ್ನ ಕಲ್ಪನೆ ಮಾಡೋದು ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ನಚ ಏಷಾ ಅನ್ಯಾ ಗೌಣೀ ಮುಕ್ತಿ. ಗೌಣೀ ಮುಕ್ತಿ, ನಿರ್ಗುಣ ಮುಕ್ತಿ ಅಂತ ಅನ್ನೋದು ಎರಡೆರಡು 23 ತರ ಮುಕ್ತಿಗಳಿಲ್ಲಪ್ಪ. ಶ್ವೇತದ್ವೀಪವನ್ನ ಪಡೆಯೋದೇ ಮುಕ್ತಿ. ಶ್ವೇತದ್ವೀಪ ದರ್ಶನಕ್ಕಿಂತ ಭಿನ್ನವಾಗಿರತಕ್ಕಂತಹ ಒಂದು ಮುಕ್ತಿ ಶಾಸ್ತ್ರದಲ್ಲಿ ನಿಷೇಧ ಮಾಡಲ್ಪಟ್ಟಿದೆ. ಬಟ್ ಆದಿತ್ಯ ಪುರಾಣದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಏನ್ ಮಾಡಿದ್ದಾರೆ, ಶ್ವೇತದ್ವೀಪ ದರ್ಶನವನ್ನೇ ಮುಕ್ತಿ, ಅದು ಬಿಟ್ಟು ಬೇರೆ ಪ್ರಕಾರವಾಗಿ ಮುಕ್ತಿ ಅಂತ ಅನ್ನೋದಿಲ್ಲ ಎಂಬುದಾಗಿ ಅತ್ಯಂತ ಸ್ಪಷ್ಟವಾಗಿ ನಿರ್ಣೀತವಾದಂತಹ ತತ್ವ. ಬಹುನಾತ್ರ ಕಿಮುಕ್ತೇನ ಯಾವತ್ ಶ್ವೇತನ್ನ ಗಚ್ಚತಿ ಯೋಗಿ ತಾವನ್ನ ಮುಕ್ತ ಸ್ಯಾತ್ ಏಷ ಶಾಸ್ತ್ರಸ್ಯ ನಿರ್ಣಯ. ಮುಕ್ತಿಯ ವಿಷಯದಲ್ಲಿ ಹೆಚ್ಚು ಏನು ಹೇಳಿ ಪ್ರಯೋಜನ ಇಲ್ಲ. ಶಾಸ್ತ್ರಗಳ ನಿರ್ಣಯ ಅಂದ್ರೇನು, ಯೋಗಿ ಯಾವತ್ತು ಶ್ವೇತದ್ವೀಪವನ್ನ ಪಡೆಯೋದಿಲ್ಲವೋ ಅಲ್ಲಿ ತನಕ ಅವನಿಗೆ ಮೋಕ್ಷ ಇಲ್ಲ. ಯೋಗಿಗೆ ಎಲ್ಲಿವರೆಗೂ ಶ್ವೇತದ್ವೀಪ ದರ್ಶನ ಇಲ್ಲವೋ ಅಲ್ಲಿಯವರೆಗೂ ಅವನಿಗೆ ಮೋಕ್ಷ ಇಲ್ಲ. ಅಂದರ್ಥ ಏನು, ಶ್ವೇತದ್ವೀಪ ದರ್ಶನವೇ ಮೋಕ್ಷ. ಶ್ವೇತದ್ವೀಪ ಪ್ರಾಪ್ತಿ, ಪರಮಾತ್ಮನ ಅಸಾಧಾರಣವಾಗಿರ್ತಕ್ಕಂತಹ ಸ್ಥಾನವಾದ ಶ್ವೇತದ್ವೀಪ ಪ್ರಾಪ್ತಿಯೇ ಅದು ಮೋಕ್ಷ. ಆದ್ದರಿಂದ ಶ್ವೇತದ್ವೀಪ ಪ್ರಾಪ್ತಿಗಿಂತ ಭಿನ್ನವಾಗಿರ್ತಕ್ಕಂತಹ ನಿರ್ಗುಣ ಮೋಕ್ಷ ಅಂತ ಒಂದಿದೆ ಎನ್ನುವುದಕ್ಕೆ ಶಾಸ್ತ್ರದ ಪ್ರಮಾಣ ಇಲ್ಲ, ಅದು ಶಾಸ್ತ್ರ ವಿರೋಧ ಅಂತ ಹೇಳಿದ್ದಕ್ಕೆ ಅವ್ರು ಮತ್ತೆ ಹೇಳ್ತಾರೆ, ಅಲ್ಲ ಸ್ವಾಮಿ, ಶಿಶುಪಾಲ ಮೊದಲಾದ ವ್ಯಕ್ತಿಗಳು ಅಸೂಯಾವೇಶಯುಕ್ತರಾಗಿ ಪರಮಾತ್ಮನ ದ್ವೇಷವನ್ನು ಮಾಡಿದ್ರು. ಹೌದಾನೆ, ಪರಮಾತ್ಮನ ದ್ವೇಷವನ್ನ ಅವ್ರು ಮಾಡಿಬಿಟ್ರು. ಪರಮಾತ್ಮನ ದ್ವೇಷ ಮಾಡಿದ್ದಕ್ಕೆ ಪರಮಾತ್ಮ ಸಂಹಾರ ಮಾಡಿದ ಕೃಷ್ಣ. ಆಗ ಅವರಿಗೆ ಮೋಕ್ಷ ಆಯ್ತು. ಹೇಗೆ ಮೋಕ್ಷ ಆಯ್ತು ಅಂದ್ರೆ ಪರಮಾತ್ಮನೊಳಗೆ ಪ್ರವೇಶ ಮಾಡಿಬಿಟ್ರು ಅವರು. ಶ್ವೇತದ್ವೀಪಕ್ಕೆ ಹೋದ್ರ ಅವರು. ಶ್ವೇತದ್ವೀಪ ಗಮನೇನ ವಿನಾ ಅತ್ರೈವ ಭಗವಂತಂ ಪ್ರವಿಶ್ಯ ಮುಚ್ಚಂತೆ. ಶಿಶುಪಾಲ ಮೊದಲಾಗಿರ್ತಕ್ಕಂತಹ ವ್ಯಕ್ತಿಗಳೆಲ್ಲ ಶ್ವೇತದ್ವೀಪವನ್ನ ನೋಡದೆ
ಶ್ವೇತದ್ವೀಪಕ್ಕೆ ಹೋಗದ ಇಲ್ಲೇ ಪರಮಾತ್ಮೊಳಗೆ ಪ್ರವೇಶ ಮಾಡಿ ಮುಕ್ತರಾಗಿ ಭಾಗವತ ಮಹಾಭಾರತ ಆದಿ ಗ್ರಂಥಗಳಲ್ಲಿ ಕಥೆ ಸ್ಪಷ್ಟವಾಗಿ ಬರುತ್ತೆ ನಮಗೆ. ಹಾಗಿರೋದ್ರಿಂದ ಮೋಕ್ಷ ಶ್ವೇತದ್ವೀಪ ಗಮನದಿಂದಲೇ ಮೋಕ್ಷ, ಶ್ವೇತದ್ವೀಪ ಪ್ರಾಪ್ತಿಯೇ ಮೋಕ್ಷ ಅಂತನ್ನೋದು ಹೇಗೆ ಕೂಡಿಸ್ಲಿಕ್ಕೆ ಬರೋದಿಲ್ವಲ್ಲ ಅಂತಂದ್ರೆ, ಅದಕ್ಕೆ ಮತ್ತೆ ಆಚಾರ್ಯ ಹೇಳ್ತಾ ಇದ್ದಾರೆ, ಏತು ಅತ್ರೈವ ಭಗವಂತಂ ಪ್ರವಿಶಂತಿ ತೇಪಿ ಪಶ್ಚಾತ್ ತತ್ರೈವ ಯಾಂತಿ ಯೋಗ್ಯತ್ವಂಚಾತ್ರ ವಿವಕ್ಷಿತಂ. ಆದ್ದರಿಂದ ಇಲ್ಲೇ ಶ್ವೇತದ್ವೀಪಕ್ಕೆ ಹೋಗದೆ ಇಲ್ಲೇ ಮುಕ್ತರಾಗಿ ಬಿಡ್ತಾರೆ ಅವರು, ದೇವರ ಒಳಗೆ ಅವರ ಜ್ಯೋತಿ ಪ್ರವಿಷ್ಟವಾಯಿತು ಅಂತೆಲ್ಲ ಮಾತಾಡಿದ್ರೆ ಅದರ ತಾತ್ಪರ್ಯ ಏನು ಅಂದ್ರೆ ಅವರು ಮುಕ್ತಿಯೋಗ್ಯರು ಅನ್ನೋ ತಾತ್ಪರ್ಯ ಅಷ್ಟೇ. ಅದಕ್ಕೆ ಅವರು ಮುಕ್ತಿಯೋಗ್ಯರು, ಅವ್ರಿಗಾಗಲೇ ಮೋಕ್ಷ ಇಲ್ಲ, ದೇವರ ಒಳಗೆ ಪ್ರವೇಶ ಮಾಡಿದಂತೆ ಕಂಡ್ರೂ ಕೂಡ ಉತ್ತಮ ಲೋಕಗಳಿಗೆ ಹೋಗಿ ಅಲ್ಲಿಂದ ಲಿಂಗದೇಹವನ್ನ ಭಂಗ ಮಾಡಿಕೊಂಡು ವಿರಿಜಾ ಸ್ನಾನಾದಿಗಳನ್ನು ಮುಗಿಸಿ ಅದರ ನಂತರ ಶ್ವೇತದ್ವೀಪದ ಪ್ರಾಪ್ತಿಯೇ ಅವರಿಗೆ ಮೋಕ್ಷ ಹೊರತು ದೇವರ ಪ್ರವೇಶ ಮಾಡೋದು ಮೋಕ್ಷ ಅಲ್ಲ. ಮತ್ತು ದೇವರ ಪ್ರವೇಶ ಮಾಡಿ ಮುಕ್ತರಾಗಿ ಬಿಟ್ರು ಅಂತ ಹೇಳುವುದರ ತಾತ್ಪರ್ಯ ಏನು ಅಂದ್ರೆ ಅವರು ಮುಕ್ತಿಯೋಗ್ಯ ಜೀವರು ಅಂತನ್ನೋದು. ಅವರುಗಳು ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಜೀವರಾಶಿಗಳು ಅಂತ ಹೇಳುವಲ್ಲಿ ತಾತ್ಪರ್ಯ ವೇದಗಳಿಗೆ. ಆದ್ದರಿಂದ ಶ್ವೇತದ್ವೀಪ ಪ್ರಾಪ್ತಿಯೇ ಮೋಕ್ಷ. ಅಸ್ತಿ ಸರ್ವೇಷಾಂ ಶ್ವೇತದ್ವೀಪ ಪ್ರಾಪ್ತಿ, ಪ್ರತಿಯೊಬ್ಬರಿಗೂ ಶ್ವೇತದ್ವೀಪ ಪ್ರಾಪ್ತಿ ಅಂತನ್ನೋದು ಉಂಟೇ ಉಂಟು. ಯುಧಿಷ್ಠಿರಾದಿಗಳ ಪ್ರಶ್ನೆ, ಅದಕ್ಕೆ ಉತ್ತರ ಯುಧಿಷ್ಠಿರ ಪ್ರಶ್ನೆ ಇತರ ನಿಂದನಾಚ. ಯುಧಿಷ್ಠಿರಾದಿಗಳ ಪ್ರಶ್ನೆಯಲ್ಲಿ ನಿರ್ಗುಣ ಮುಕ್ತಿಯನ್ನ ನಿಂದೆ ಮಾಡಿದ್ದಾರೆ. ನಿರ್ಗುಣ ಮುಕ್ತಿ ಅಂತನ್ನೋದಿಲ್ಲ. ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರ ಸಂವಾದ ಮೋಕ್ಷ ಧರ್ಮದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬಂದಿದೆ ಈ ವಿಷಯಗಳೆಲ್ಲ. ಮೋಕ್ಷ ಸಗುಣವೋ ನಿರ್ಗುಣವೋ ಅಂತಂದ್ರೆ ಸಗುಣವೇ ನಿಜವಾಗಿರ್ತಕ್ಕಂತಹ ಮೋಕ್ಷ, ನಿರ್ಗುಣ ಮೋಕ್ಷ ಅಂತನ್ನೋದು ಎಲ್ಲೂ ಇಲ್ಲ, ನಿರ್ಗುಣ ಮೋಕ್ಷಕ್ಕೆ ಪ್ರಮಾಣ ಇಲ್ಲ ಅಂತ ಹೇಳಿ ಮಹಾಭಾರತ ಅತ್ಯಂತ ಸ್ಪಷ್ಟವಾಗಿ ನಿಂದನೆಯನ್ನು ಮಾಡ್ತಾ ಇದೆ. ಸಾಯುಜ್ಯ ಮೋಕ್ಷ ಇತ್ಯಾದಿಗಳೆಲ್ಲವೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಹೀಗೆ ಇರುವಂತದ್ದು. ಹೇಗೆ ಒಂದು ಪಿಶಾಚಿ ಬೇರೆ ಪುರುಷನ ಒಳಗೆ ಪ್ರವೇಶ, ಮನುಷ್ಯರ ಒಳಗೆ ಪ್ರವೇಶ ಮಾಡಿ ಭೋಗ ಅನುಭವಿಸುತ್ತೋ ಅಲ್ವಾ, ಭುಂಜತೆ ಪುರುಷಂ ಪ್ರಾಪ್ಯ ಯಥಾ ದೇವಗ್ರಹಾದಯ ತಥಾ ಮುಕ್ತೌ ಉತ್ತಮಾಯಾಂ ಭಾಗ್ಯಾಂ ಭೋಗಾಂಸ್ತು ಭುಂಜತೆ. ನಾರಾಯಣಾಷ್ಟಾಕ್ಷರ ಕಲ್ಪದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಸ್ಪಷ್ಟವಾಗಿ ಮೋಕ್ಷದ ಸಾಯುಜ್ಯ ಮೋಕ್ಷದ ಪರಿಕಲ್ಪನೆಯನ್ನ ಕೊಡ್ತಾ ಇದ್ದಾರೆ. ಹೇಗೆ ದೇವತೆಗಳು ಮೊದಲಾದ ಗ್ರಹಗಳೆಲ್ಲವೂ ಕೂಡ ಒಬ್ಬ ಮನುಷ್ಯನ ಒಳಗೆ ಪ್ರವೇಶ ಮಾಡಿ ಭೋಗ ಅಲ್ವಾ. ಯಾವ್ದಾದ್ರು ಗ್ರಹ ನಮ್ಗೆ ಹಿಡ್ಕೊಂಡ್ಬಿಟ್ರೆ ಅದೇನಾಗತ್ತೆ, 25 ಚಪಾತಿ 100 ಇಡ್ಲಿ ತಿನ್ಬಿಡ್ತಾನ ಅವನು. 4 ಇಡ್ಲಿ ತಿಂದ ಸುಸ್ತಾಗಳು 100 ಇಡ್ಲಿ ತಿಂದ ಕೂಡ ಕೂತ್ಕೊಂಡು. ಆದ್ರಿಂದ ಇವನ್ ತಿಂತಾ ಇಲ್ಲ ಅಂತ ಗೊತ್ತಾಯ್ತು ನಮಗೆ. 2 ಲೋಟ ಹಾಲು ಕುಡಿಲಿಕ್ಕೆ ಸಾಧ್ಯ ಇಲ್ಲ, 2 ಬಿಂದಿಗೆ 2 ಕೊಡ ಹಾಲು ಕುಡಿಯೋದು ಅಲ್ವಾ. ನಂಗೆ ಮಸಾಲೆ ದೋಸೆ ಬೇಕು ಅಂತ 25 ದೋಸೆ ತಿನ್ನೋದು ಎಲ್ಲ ನಾವು ಲೋಕದಲ್ಲಿ ನೋಡಿದ್ದೇವೆ, ಕೇಳಿದ್ದೇವೆ. ಹೇಗ್ ಸಾಧ್ಯ ಅದು? ಅವನ್ ತಿಂದಿಲ್ಲ, ಅವನ ಒಳಗೆ ಪ್ರವೇಶ ಮಾಡಿರ್ತಕ್ಕಂಥ ಯಾವುದೋ ಒಂದು ಗ್ರಹ ತಿಂತಾ ಇದೆ, ಭೋಗ ಮಾಡ್ತಾ ಇದೆ. ಆ ಭೋಗ ಮಾಡಲಿಕ್ಕೆ ಉಪಯುಕ್ತವಾಗಿರ್ತಕ್ಕಂತಹ ಶರೀರ ಇವನದ್ದು. ಹೇಗೋ ಹಾಗೆ ಪರಮಾತ್ಮನ ಒಳಗೆ ಪ್ರವೇಶ ಮಾಡಿ ಭೋಗ ಅನುಭವಿಸೋದನ್ನ ಏನ್ ಕರೀತಾರೆ? ಸಾಯುಜ್ಯ ಮೋಕ್ಷ ಅಂತ ಕರೀತಾ ಇದ್ದಾರೆ ಎಂಬುದಾಗಿ ನಾರಾಯಣಾಷ್ಟಾಕ್ಷರ ಕಲ್ಪದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಈ ವಿಷಯ ನಿರೂಪಣೆ ಮಾಡಿರೋದ್ರಿಂದ ಅತಃ ಅನಿಷ್ಟಸ್ಯೈವ ಮೋಕ್ಷ. ಆದ್ದರಿಂದ ಇಷ್ಟ ಪುಣ್ಯ ನಾಶವಾಗ್ಲಿ ಅಂತಂದ್ರೆ ಇಲ್ಲ, ಅನಿಷ್ಟ ಪುಣ್ಯ ನಾಶವಾಗಿ ಇಷ್ಟ ಪುಣ್ಯದಿಂದ ಕೂಡಿದವರಾಗಿ ಪರಮಾತ್ಮನ ಅಸಾಧಾರಣವಾಗಿರತಕ್ಕಂತ ಕರ್ತೃತ್ವ ಶಕ್ತಿಯಿಂದ ಶರೀರವನ್ನ ಪಡೆದವರಾಗಿ ತಾವು ಆ ದೇವರ ಅನುಗ್ರಹದಿಂದಲೇ ಅನಂತವಾದ ಸುಖ ಭೋಗಗಳನ್ನ ಅನುಭವಿಸ್ತಾ ಇರ್ತಾರೆ ಮುಕ್ತರು.
ಅದಕ್ಕೆ ಮುಂದೆ ಇನ್ನೊಂದು ಆಕ್ಷೇಪವನ್ನು ಮಾಡ್ತಾರೆ. ಹೇಗೆ ಸುಕೃತ ತ್ಯಾಗೇ ಸಂಕೋಚ. ಅಲ್ಲ ಸ್ವಾಮಿ, ಅವರು ಸುಕೃತ ದುಷ್ಕೃತ ಅಂದ್ರೆ ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಎರಡಿದೆ ಅಲ್ವಾ? ಇಷ್ಟ ಪುಣ್ಯವನ್ನ ಬಿಡೋದಿಲ್ಲ, ಅನಿಷ್ಟ ಪುಣ್ಯವನ್ನ ಮಾತ್ರ ಬಿಡ್ತಾರೆ ಮುಕ್ತರು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಆಚಾರ್ಯರು, ಸಹ ಅಸ್ತ್ಯೇವ ಸರ್ವಾತ್ಮನ. ಅನಿಷ್ಟ ಪುಣ್ಯವನ್ನ ಅವರು ಬಿಡುವಂತೆ ಇಷ್ಟ ಪುಣ್ಯವನ್ನು ಬಿಟ್ಟು ಬಿಡ್ಲಿ, ಇಷ್ಟ ಪುಣ್ಯವು ಅವರಿಗೆ ಹೋಗ್ಬಿಡ್ಲಿ ಅಂತಂದ್ರೆ ಇಲ್ಲ, ಹಾಗೆಲ್ಲ ಸಾಧ್ಯ ಇಲ್ಲಪ್ಪ. ಅದುಃಖಂ ಸರ್ವ ದುಃಖ ವಿವರ್ಜಿತಾ ಅಶೋಕ ಮಹಿಮಂ ಯತ್ರ ಗತ್ವಾ ನ ಶೋಚತಿ. ದುಃಖ ಇಲ್ಲ, ಎಲ್ಲ ದುಃಖಗಳಿಂದ ಬಿಟ್ಟಿದ್ದಾರೆ. ಅಶೋಕರು ಅಂದ್ರೆ ಅವರಿಗೆ ಬೇಜಾರಿಲ್ಲ, ಯಾವ ಜಾಗಕ್ಕೆ ಹೋಗಿ ಶೋಕವನ್ನ ಪಡೋದಿಲ್ವೋ ಇತ್ಯಾದಿಯಾಗಿ ಮುಕ್ತರಿಗೆ ದುಃಖ ಅಭಾವವನ್ನ ಅತ್ಯಂತ ಸ್ಪಷ್ಟವಾಗಿ ವಾಕ್ಯಗಳು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾರಿಗೆ ಜೀವನ್ಮುಕ್ತರಾಗಿದ್ದಾರೆ, ಅಪರೋಕ್ಷ ಜ್ಞಾನಿಗಳು ಯಾರಿದ್ದಾರೆ, ಅಪರೋಕ್ಷ ಜ್ಞಾನಿಗಳಿಗೆ ಪ್ರಾರಬ್ಧ ಶೇಷ ಭಾವಾತ್, ಪ್ರಾರಬ್ಧ ಕರ್ಮ ಶೇಷ ಇರೋ ತನಕ ಅವರು ಇಲ್ಲಿದ್ದವರಾಗಿ ಪ್ರಾರಬ್ಧ ಕರ್ಮವನ್ನ ಕಳೆದು ಲಿಂಗದೇಹವನ್ನ ತ್ಯಾಗ ಮಾಡಿಕೊಂಡು ಪರಮಾತ್ಮನಲ್ಲಿ ಸಾಯುಜ್ಯವನ್ನ ಪಡಿತಾ ಇದ್ದಾರೆ. ಆದ್ದರಿಂದ ಮೋಕ್ಷಕ್ಕೆ ಪ್ರತಿಬಂಧಕವಾದದ್ದು ಯಾವುದು? ಪ್ರಾರಬ್ಧ ಕರ್ಮ. ಅಪರೋಕ್ಷ ಜ್ಞಾನಿಗಳಿಗೂ ಅಪರೋಕ್ಷ ಜ್ಞಾನ ಬಂದ ಮೇಲೆ ಉಳಿಯುವಂಥದ್ದು ಒಂದೇ ಒಂದು ಕರ್ಮ, ಅದನ್ನ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಆ ಪ್ರಾರಬ್ಧವನ್ನ ಭೋಗಿಸಿ ಆ ಪ್ರಾರಬ್ಧ ಕರ್ಮದ ಕ್ಷಯವನ್ನ ನಾಶವನ್ನ ಮಾಡಿಕೊಂಡು ಹೋಗಬೇಕು. ಸ್ಪಷ್ಟವಾಗಿ ಪ್ರಮಾಣ ವಾಕ್ಯ ಇದೆ. ವ್ಯಾಸಯೋಗ ಅಂತ ಒಂದು ಕೃತಿ, ಆ ವ್ಯಾಸಯೋಗ ಎನ್ನುವಂತಹ ಕೃತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಸಂಕರ್ಷಣಾದಯ ಸರ್ವೇ ಸ್ವಾಧಿಕಾರಾದ ನಂತರಂ ಪ್ರವಿಶಂತಿ ಪರಂ ದೇವಂ ವಿಷ್ಣುಂ ನಾಸ್ತ್ಯತ್ರ ಸಂಶಯ. ಆದ್ದರಿಂದ ಸಂಕರ್ಷಣಾದಯ ಸರ್ವೇ, ಶೇಷದೇವರೇ ಮೊದಲಾಗಿರ್ತಕ್ಕಂಥ ಎಲ್ಲ ದೇವತೆಗಳು ಅವರ ಅಧಿಕಾರದ ಅನಂತರದಲ್ಲಿ, ಅಂದ್ರೆ ಅವರವರಿಗೇನು ಪ್ರಾರಬ್ಧ ಅಧಿಕಾರ ಇದೆಯೋ, ಭೋಗ, ಶೇಷ ಪದವಿ, ಗರುಡ ಪದವಿ, ಇಂದ್ರ ಪದವಿ ಮೊದಲಾಗಿರ್ತಕ್ಕಂಥ ಅವರ ಪ್ರಾರಬ್ಧ ಕರ್ಮಾನುಸಾರವಾಗಿ ಏನು ಪದವಿಗಳು ಪ್ರಾಪ್ತವಾಗಿದೆಯೋ ಅದರ ಅನುಭವಿಸುವುದರ ನಂತರದಲ್ಲಿ ಪರಮಾತ್ಮನೊಳಗೆ ಪ್ರವೇಶ ಮಾಡಿ ಮುಕ್ತರಾಗ್ತಾ ಇದ್ದಾರೆ. ನಾಸ್ತ್ಯತ್ರ ಸಂಶಯ, ಈ ವಿಷಯದಲ್ಲಿ ಸಂಶಯ ಅಂತನ್ನೋದು ಇಲ್ಲ. ಈ ವಿಷಯದಲ್ಲಿ ಸಂಶಯವನ್ನ ಪಡಲಿಕ್ಕೆ ಅವಕಾಶ ಅಂತನ್ನೋದಿಲ್ಲ. ಅತ್ಯಂತ ಸ್ಪಷ್ಟವಾಗಿರ್ತಕ್ಕಂಥ ನಿರೂಪಣೆ. ಎಲ್ಲ ಕಾರಣಗಳಿಂದ ಅನಿಷ್ಟ ಪುಣ್ಯ ಸರ್ವಾತ್ಮನ ಬಿಟ್ಟು ಹೋಗಬೇಕು. ಅನಿಷ್ಟ ಪುಣ್ಯ ಹೋಗಲೇಬೇಕು, ಅನಿಷ್ಟ ಪುಣ್ಯ ನಾಶವಾಗಲೇಬೇಕು. ಆದ್ದರಿಂದ ದುಃಖಹೀನರಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಿಗೆ ದುಃಖ ಅನ್ನೋದಿಲ್ಲ, ಶೋಕ ಅನ್ನೋದಿಲ್ಲ. ದುಃಖಹೀನರಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರು ಪರಮಾತ್ಮನಲ್ಲಿ ಮೋಕ್ಷವನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಅವರ ಅನಿಷ್ಟ ಪುಣ್ಯದಿಂದ ಕರ್ಮಗಳು ಬ್ರಹ್ಮ ಪದವಿ ಇತ್ಯಾದಿಗಳಿದೆ, ಇಷ್ಟ ಪುಣ್ಯದಿಂದ ಅವರಿಗೆ ಮೋಕ್ಷವಾಗ್ತದೆ. ಪರಬ್ರಹ್ಮತ್ವಮಿಚ್ಛಾಮಿ ಪರಬ್ರಹ್ಮಂಜನಾರ್ದನ ಇತ್ಯಾದಿಯಾಗಿ ಚತುರ್ಮುಖ ಬ್ರಹ್ಮಾದಿ ದೇವತೆಗಳೇ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿದ್ದು ಕಾಣ್ತಾ ಇದೆ ನಮಗೆ. ಸ್ವಾಮಿ ನಮಗೆ ಮೋಕ್ಷವನ್ನು ಕೊಡು ಅಂತ ಅವರು ಪರಮಾತ್ಮನಲ್ಲಿ ಪ್ರಾರ್ಥನೆ. ಆದ್ದರಿಂದ ಮೋಕ್ಷಕ್ಕೆ ಸದೃಶವಾಗಿರತಕ್ಕಂತಹ ಸುಖ ಇನ್ನೊಂದಿಲ್ಲ. ಮೋಕ್ಷಕ್ಕೆ ಸದೃಶವಾಗಿರತಕ್ಕಂತಹ ಸುಖ ಲೋಕದಲ್ಲಿ ಎಷ್ಟೇ ಸುಖವಾಗಿರ್ಲಿ, ನನ್ ದುಃಖವೇ ಇಲ್ಲ, ನಾನು ಕೇವಲ ಸುಖ ಅನುಭವಿಸ್ತಾ ಇದ್ದೇನೆ ಅಂದ್ರೆ ಇಲ್ಲಪ್ಪ, ಒಂದಲ್ಲ ಒಂದ್ ದಿವಸ ದುಃಖ ಬರ್ಲೇಬೇಕು. ಸಂಸಾರದಲ್ಲಿ ದುಃಖ ಇದೆ ಅಂದ್ರೆ ಸುಖ ಬರಬೇಕು. ಸುಖ ಇದೆ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ ದುಃಖ ನಿಜ ಸುಖ ನಿಜ. ಚಕ್ರ ಒಂದ್ ಸೈಕಲ್, ಸರ್ಕಲ್.
ಯಾವುದು ಮೇಲಿದೆಯೋ ಇನ್ನೊಂದು ಕೆಳಗಿರುತ್ತೆ, ಇನ್ನೊಂದು ಕೆಳಗಿದ್ರೆ ಚಕ್ರ ತಿರುಗ್ತಾ ಇದ್ದ ಹಾಗೆ ಮೇಲೆ ಬರುತ್ತೆ. ಆದ್ದರಿಂದ ಸುಖ ದುಃಖಗಳ ಪರಿಭ್ರಮಣ, ಸುಖ ದುಃಖಗಳು ತಿರುಗ್ತಾ ಇರುತ್ತೆ ಜೀವನಿಗೆ ಸಂಸಾರದಲ್ಲಿ. ಆದ್ದರಿಂದ ಇಲ್ಲಿ ಏನೇ ಸುಖ ಅನುಭವಿಸಿದ್ರು ಕೂಡ ಅದು ದುಃಖ ಸಂಶ್ಲಿಷ್ಟವಾಗಿರತಕ್ಕಂತಹ ಸುಖ, ದುಃಖಯುಕ್ತವಾದಂತಹ ಸುಖ. ಆದ್ದರಿಂದ ನಿಜವಾಗಿ ಸುಖ ಅಂದ್ರೆ ಮೋಕ್ಷವೇ. ನ ಮೋಕ್ಷ ಸದೃಶಂ ಕಿಂಚಿತ್ ಅಧಿಕಂ ವಾ ಸುಖಂ ಕ್ವಚಿತ್ ಋತೆ ವೈಷ್ಣವಮಾನಂದಂ ವಾಂಗ್ಮನೋ ಅಗೋಚರಂ ಮಹತ್. ಮೋಕ್ಷಕ್ಕೆ ಸದೃಶವಾಗಿರತಕ್ಕಂತಹ ಅಥವಾ ಮೋಕ್ಷಕ್ಕಿಂತಲೂ ಅಧಿಕವಾಗಿರತಕ್ಕಂತಹ ಸುಖ ಲೋಕದಲ್ಲಿ ಎಲ್ಲೂ ಇಲ್ಲ. ಮಾತಿಗೆ ಮನಸ್ಸಿಗೆ ಹೇಳಲಿಕ್ಕಾಗದೆ ಅಗೋಚರವಾಗಿರತಕ್ಕಂತಹ ವೈಷ್ಣವಾನಂದ ರೂಪವಾಗಿರತಕ್ಕಂತಹ ವಿಷ್ಣುವಿನ ಅನುಗ್ರಹದಿಂದ ಬರತಕ್ಕಂತಹ ಮೋಕ್ಷದ ಆನಂದಕ್ಕಿಂತಲೂ ಮಿಗಿಲಾದಂತಹ ಸುಖ ಲೋಕದಲ್ಲಿ ಎಲ್ಲೂ ಇಲ್ಲ. ಆದ್ದರಿಂದ ನಿಜವಾದ ಸುಖ ಅಂತಂದ್ರೆ ವಿಷ್ಣು ಲೋಕ ಪ್ರಾಪ್ತಿ. ನಿಜವಾದ ಸುಖ ಅಂತಂದ್ರೆ ವೈಷ್ಣವಾನಂದ. ನಿಜವಾಗಿರ್ತಕ್ಕಂತಹ ಸುಖ ಅಂತಂದ್ರೆ ಪರಮಾತ್ಮನ ಅನುಗ್ರಹದಿಂದ ಜೀವರಿಗೆ ಬರತಕ್ಕಂತಹ ಸುಖ. ಆದ್ದರಿಂದ ಬ್ರಹ್ಮಾದಿ ಪದಾದಪ್ಯಧಿಕತಮಂ ಸುಖಂ ಚ ಮೋಕ್ಷ ಇತಿ ಸಿದ್ಧಂ. ಆದ್ದರಿಂದ ಚತುರ್ಮುಖ ಬ್ರಹ್ಮಾದಿ ಪದವಿಗಳಿಗಿಂತಲೂ ಅಲ್ಲಿರತಕ್ಕ ಶತಾನಂದ, ಚತುರ್ಮುಖ ಬ್ರಹ್ಮದೇವರಿಗೆ ಶತಾನಂದ ಅಂತ ಹೆಸರು, ಅಂತಹ ಬ್ರಹ್ಮ ಪದವಿಗಿಂತಲೂ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಸುಖ ಇರುವಂತದ್ದು ಮೋಕ್ಷ ಅನ್ನೋ ಸಿದ್ಧ ಆಯ್ತು. ಆದ್ದರಿಂದ ಅಂತಹ ಮೋಕ್ಷ ಸುಖಕ್ಕಾಗಿ ಯೋಗಾಯ ಯುಜ್ಯಸ್ವ. ಅಂತಹ ಮೋಕ್ಷ ಸುಖ ನಮಗೆ ಬರಬೇಕು ಅಂದ್ರೆ ಅರ್ಜುನ ಯೋಗಾಯ ಯುಜ್ಯಸ್ವ. ಯೋಗಾಯ ಅಂದ್ರೆ ಅರ್ಥ ಏನಿಲ್ಲಿ? ತತ್ವಜ್ಞಾನ ಪಡೆಯಲಿಕ್ಕಾಗಿ ಪ್ರಯತ್ನವನ್ನ ಮಾಡು. ತಸ್ಮಾತ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಎಷ್ಟು ಸ್ಪಷ್ಟ ಹೇಳ್ತಾ ನೋಡಿ ಕೃಷ್ಣ. ಆದ್ದರಿಂದ ಜ್ಞಾನಿಗಳಾಗಿರ್ತಕ್ಕಂಥ ವ್ಯಕ್ತಿಗಳು ಅನಿಷ್ಟ ಪುಣ್ಯವನ್ನ ನಾಶ ಮಾಡಿಕೊಂಡು ಇಷ್ಟ ಪುಣ್ಯದಿಕ್ತರಾಗಿ ತಾವು ಮೋಕ್ಷವನ್ನ ಅನುಭವಿಸ್ತಾರೆ. ಆದ್ದರಿಂದ ಮೋಕ್ಷ ಸುಖಕ್ಕಿಂತ ಮಿಗಿಲಾಗಿರ್ತಕ್ಕಂತಹ ಸುಖ ಇನ್ನೊಂದಿಲ್ಲವಾದ್ದರಿಂದ ಆ ಮೋಕ್ಷ ಸಿಗುವಂಥದ್ದು ಕೇವಲ ಜ್ಞಾನದಿಂದ. ಯಾವುದೋ ಒಂದು ಕರ್ಮವನ್ನ ಮಾಡ್ತಾ ಫಲಪ್ರಾಪ್ತಿ ಆಸೆಗಾಗಿ ಫಲ ಬರುತ್ತೆ, ಆ ಫಲ ಇದೆ ಈ ಫಲ ಇದೆ ಅಂತ ಆಸೆ ಇಟ್ಟುಕೊಂಡು ಕರ್ಮಾಚರಣೆಯನ್ನ ಮಾಡೋದಕ್ಕಿಂತಲೂ ತತ್ವಜ್ಞಾನಕ್ಕಾಗಿ ತತ್ವಜ್ಞಾನವನ್ನ ಅಪೇಕ್ಷೆ ಇಟ್ಟುಕೊಂಡು ಕರ್ಮಾಚರಣೆ ಮಾಡು. ತಸ್ಮಾತ್ ಯೋಗಾಯ ಯುಜ್ಯಸ್ವ. ತತ್ವಜ್ಞಾನ ಬೇಕು ಅಂತ ಆಸೆ ಪಡು. ಯಾಕೆ ಅಂತಂದ್ರೆ ಯೋಗ ಕರ್ಮಸು ಕೌಶಲ. ತತ್ವಜ್ಞಾನವನ್ನು ಅಪೇಕ್ಷೆ ಮಾಡಿಕೊಂಡು ಕರ್ಮಾಚರಣೆ ಮಾಡುವುದೇ ಕರ್ಮಕ್ಕೆ ಕೌಶಲ. ಕರ್ಮ ಅತ್ಯಂತ ಶ್ರೇಷ್ಠವಾಗುವಂಥದ್ದು, ಕರ್ಮ ಸಾರ್ಥಕವಾಗುವಂಥದ್ದು ಯಾವಾಗ ಅಂತಂದ್ರೆ ತತ್ವಜ್ಞಾನದಲ್ಲಿ ಪರ್ಯವಸಾನವಾದಾಗ. ನಾವು ಮಾಡಿದಂತಹ ಕರ್ಮದಿಂದ ತತ್ವಜ್ಞಾನ ಅಂತನ್ನೋದು ನಮಗೆ ಬಂದಾಗ ನಾವು ಮಾಡಿದ ಕರ್ಮ ಸಾರ್ಥಕವಾಯಿತು. ಆದ್ದರಿಂದ ಅರ್ಜುನ ಇಂಥ ಅತ್ಯದ್ಭುತವಾದ, ಇಲ್ಲಿ ತನಕ ಏನ್ ಹೇಳಿದೆ ಮೋಕ್ಷ ಸ್ವರೂಪ, ಅಂಥ ಸುಂದರವಾಗಿರತಕ್ಕಂತಹ ಅತ್ಯದ್ಭುತವಾದ ಮೋಕ್ಷ ಸುಖಕ್ಕಾಗಿ ನೀನು ಜ್ಞಾನವನ್ನ ಪಡಿಬೇಕು. ಆ ಜ್ಞಾನಕ್ಕಾಗಿ ಕರ್ಮ ಫಲದ ಮೇಲಿನ ಆಸೆಯನ್ನ ಬಿಡಬೇಕು. ಹರಿಪ್ರಸಾದ ಎನ್ನುವಂತಹ ಫಲ ಇದೆ ಕರ್ಮಕ್ಕೆ ಎನ್ನುವ ದೃಷ್ಟಿಯಿಂದ ಈ ಕರ್ಮಾಚರಣೆಯನ್ನ ಮಾಡಬೇಕು. ಅದೇ ಕರ್ಮಕ್ಕೆ ಸಾರ್ಥಕತೆ, ಅದೇ ಕರ್ಮದ ಸಾಫಲ್ಯ, ಅದೇ ಕರ್ಮದ ಸಿದ್ಧಿ. ಆದ್ದರಿಂದ ತತ್ವಜ್ಞಾನಿಗೆ ಏನು ಫಲ? ಮೋಕ್ಷ ಫಲ ಎಂಬುದನ್ನ ಅತ್ಯಂತ ಸ್ಪಷ್ಟವಾಗಿ ಇಲ್ಲಿ ತೋರಿಸಿದ್ದಾರೆ. ಅಲ್ಲಿಂದ ಇನ್ನು ಮುಂದಕ್ಕೆ ಕೃಷ್ಣ
ಹೇಳ್ತಾ ಇದ್ದಾನೆ. ಅಲ್ಲ ಸ್ವಾಮಿ, ಆ ಜ್ಞಾನವನ್ನ ಪಡೆಯೋದು ಹೇಗೆ? ಸರಿ, ಜ್ಞಾನ ಉಪಾಯ ಅಂತ ಆಯ್ತು. ಆ ಜ್ಞಾನವನ್ನ ನಾವು ಪಡೆಯೋದು ಹೇಗೆ ಅನ್ನೋದು ಪ್ರಶ್ನೆ ಮತ್ತೆ ಇಲ್ಲಿ ಉಳಿತು. ಜ್ಞಾನ ಅಂತ ಅನ್ನೋದು ಫಲ ಅಂತ ಆಯ್ತು. ಇದಕ್ಕೆ ಯಾವುದಕ್ಕೆ? ಮೋಕ್ಷಕ್ಕೆ ಜ್ಞಾನ ಕಾರಣ ಅಂತ ಆಯ್ತು. ಮೋಕ್ಷ ಬರೋದು ಹೇಗೆ? ತತ್ವಜ್ಞಾನದಿಂದ ಮೋಕ್ಷ ಅಂತ. ಆ ಜ್ಞಾನವನ್ನ ಪಡೆಯೋದು ಹೇಗೆ ನಾವು? ಆ ಜ್ಞಾನ ಹೇಗೆ ಬರುತ್ತೆ ನಮಗೆ ಅಂದ್ರೆ, ತದುಪಾಯಮಾಹ, ಜ್ಞಾನದ ಉಪಾಯ. ಅದೊಂದು ಸೀಕ್ರೆಟ್. ತತ್ವಜ್ಞಾನವನ್ನ ಪಡೆಯೋದು ಹೇಗೆ? ಕೃಷ್ಣ ಅದನ್ನ ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ. ಏನದು? ಕರ್ಮಜಂ ಬುದ್ಧಿಯುಕ್ತ ಹಿ, 51ನೇ ಶ್ಲೋಕ. ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚನ್ತ್ಯನಾಮಯಂ. ಕರ್ಮಜಂ ಫಲಂ ತ್ಯಕ್ತ್ವಾ, ಬುದ್ಧಿಯುಕ್ತಾಃ ಮನೀಷಿಣಃ, ಒಳ್ಳೆಯ ಜ್ಞಾನಿಗಳಾಗಿರ್ತಕ್ಕಂತಹ ವ್ಯಕ್ತಿಗಳು ಗುರುಗಳ ಉಪದೇಶದಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕರ್ಮಜಂ ಫಲಂ ತ್ಯಕ್ತ್ವಾ, ಕರ್ಮ ಫಲವನ್ನ ತ್ಯಾಗ ಮಾಡಿ. ಆದ್ರೆ ನೀವು ಯಾವುದೋ ಒಂದು ಕರ್ಮ ಮಾಡ್ತಾ ಇದ್ದೀರಿ, ಅದಕ್ಕೆ ಫಲ ತ್ಯಾಗ ಮಾಡಿ. ಅಂದ್ರೆ ಕೇವಲ ಕೃಷ್ಣಾರ್ಪಣ ಬುದ್ಧಿಯಿಂದ ಕರ್ಮವನ್ನ ಮಾಡಿ. ಅಕಾಮನಯ ಈಶ್ವರಾಯ ಸಮರ್ಪ್ಯ, ಅಕಾಮನಯ, ಆಸೆ ಇಲ್ಲದೆ ಫಲ ಬರುತ್ತೆ. ಮನೆ ಕಟ್ಟಬಹುದು, ಬೇಕಾದಂಗ ಸಂಪಾದನೆ ಮಾಡಬಹುದು, ಈ ಪೂಜೆಯನ್ನು ಮಾಡೋದ್ರಿಂದ, ಈ ಯಾಗವನ್ನ ಮಾಡೋದ್ರಿಂದ ಎಂಬುದಾಗಿ ಫಲವನ್ನ, ಫಲದ ಆಸೆಯನ್ನ ಬಿಟ್ಟು ಫಲಕಾಮನಾರಹಿತರಾಗಿ, ಅಕಾಮರಾಗಿ, ಯಾವುದೇ ರೀತಿಯಾದ ಆಸೆ ಇಲ್ಲದೆ ಏನ್ ಮಾಡ್ತಾರೆ? ಈಶ್ವರಾಯ ಸಮರ್ಪ್ಯ, ಮಾಡಿದ ಸಕಲ ಕರ್ಮಗಳನ್ನು ಕೃಷ್ಣಾರ್ಪಣ ಅಂತ ಮಾಡಿ, ಸಮ್ಯಕ್ ಜ್ಞಾನಿ ಬುದ್ಧಿಯುಕ್ತಾ ಭೂತ್ವ, ಒಳ್ಳೆಯ ಜ್ಞಾನಿಗಳಾಗಿ ವಿಷ್ಣು ಲೋಕವನ್ನ ಪಡಿತಾರೆ. ಆದ್ದರಿಂದ ತತ್ವಜ್ಞಾನವನ್ನ ಪಡೆಯಲಿಕ್ಕಿರತಕ್ಕಂಥ ಪರಮ ಮುಖ್ಯವಾದಂಥ ಉಪಾಯ ಯಾವುದು ಅಂದ್ರೆ, ಆಸೆಯನ್ನ ಬಿಡೋದು. ಕರ್ಮದ ಫಲದ ಮೇಲಿರತಕ್ಕಂತಹ ಆಸೆಯನ್ನ ತ್ಯಾಗ ಮಾಡೋದು. ಕರ್ಮ ಫಲ ತ್ಯಾಗ ರೂಪವಾಗಿರತಕ್ಕ, ಅಂದ್ರೆ ಕರ್ಮದ ಫಲವನ್ನ ಬಿಡೋದು. ಕೇವಲ ಯಾಕೆ ಮಾಡ್ತಾ ಇದ್ದೀರಿ ಕರ್ಮವನ್ನ ಅಂದ್ರೆ, ವಿಷ್ಣು ಪ್ರೀತಿಗಾಗಿ ಕರ್ಮಾಚರಣೆಯನ್ನು ಮಾಡ್ತಾ ಇದ್ದೇನೆ ಅಷ್ಟೇ ಸಂಕಲ್ಪ. ಹಾಗೆ ಕರ್ಮಾಚರಣೆಯನ್ನ ಮಾಡೋದ್ರಿಂದ ಏನು ಬರ್ತಾ ಇದೆ? ಫಲ ಏನದಕ್ಕೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಆ ಪ್ರಕಾರವಾಗಿ ನಾವು ಕರ್ಮಾಚರಣೆಯನ್ನ ಮಾಡೋದ್ರಿಂದ ಬರುವಂತಹ ಫಲ ತತ್ವಜ್ಞಾನ. ಆ ತತ್ವಜ್ಞಾನದಿಂದ ಮೋಕ್ಷ. ಆದ್ದರಿಂದ ಜ್ಞಾನಿಗಳಾಗಿರ್ತಕ್ಕಂತಹ ವ್ಯಕ್ತಿಗಳು ಸಯೋಗ ಕರ್ಮ ಜ್ಞಾನ ಸಾಧನಂ, ಹರ್ಯರ್ಪಣ ಬುದ್ಧಿಯಿಂದ ಮಾಡತಕ್ಕಂತಹ ಕರ್ಮ ಅದು ಜ್ಞಾನ ಸಾಧನವಾಗತ್ತೆ. ನಾವು ಮಾಡಿದ ಕರ್ಮ ಅದು ತತ್ವಜ್ಞಾನ ಬರೋದು ಯಾವಾಗ ಅಂತಂದ್ರೆ, ಮಾಡಿದ ಎಲ್ಲ ಕರ್ಮಗಳನ್ನು ಕೃಷ್ಣಾರ್ಪಣ ಅಂತ ಹೇಳಿದಾಗ. ಆದ್ದರಿಂದ ಸಯೋಗವಾಗಿರತಕ್ಕಂಥ ಕರ್ಮ, ವಿಷ್ಣು ಪ್ರೀತಿಗಾಗಿ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದಂತಹ ಕರ್ಮಗಳು ಅದೇನಾಗ್ಬಿಡತ್ತೆ? ತತ್ವಜ್ಞಾನಕ್ಕೆ ಸಾಧನವಾಗತ್ತೆ. ಅಂಥ ತತ್ವಜ್ಞಾನ ಮೋಕ್ಷ ಸಾಧನ. ಸಯೋಗ ಕರ್ಮ ಜ್ಞಾನ ಸಾಧನಂ ತತ್ ಮೋಕ್ಷ ಸಾಧನಮಿತಿ ಭಾವ. ಆದ್ದರಿಂದ ಕರ್ಮಜಂ ಫಲಂ ತ್ಯಕ್ತ್ವಾ, ತತ್ವಜ್ಞಾನದ ಉಪಾಯ ಹೇಗೆ ಅಂದ್ರೆ, ಕರ್ಮಜವಾದ ಕರ್ಮಕ್ಕೆ ಹೇಳಿದಂಥ ಫಲವನ್ನ ಬಿಟ್ಟು ಕೇವಲ ಕೃಷ್ಣಾರ್ಪಣ ಬುದ್ಧಿಯಿಂದ ಸಕಲ ಕರ್ಮಗಳನ್ನ ಮಾಡೋದ್ರಿಂದ ತತ್ವಜ್ಞಾನ, ಆ ತತ್ವಜ್ಞಾನದಿಂದ ಮೋಕ್ಷ. ಆದ್ದರಿಂದ ಅರ್ಜುನ,
ಈ ಪ್ರಕಾರವಾಗಿ ನೀನು ಕರ್ಮಾಚರಣೆಯನ್ನ ಮಾಡಬೇಕಪ್ಪ ಎಂಬುದಾಗಿ ಕೃಷ್ಣದೇವರು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಈಶ್ವರಾರಾಧನ ರೂಪವಾಗಿರತಕ್ಕಂತಹ ಆಗಿರತಕ್ಕಂತಹ ಕರ್ಮಗಳನ್ನ ಮಾಡೋದ್ರಿಂದ ಸರಿ ಮೋಕ್ಷ ಆಗತ್ತೆ ಅಂತ ಹೇಳಿದ್ರಿ. ಅದರಲ್ಲಿ ಏನಾದ್ರೂ ವೈಶಿಷ್ಟ್ಯ ಅಥವಾ ವಿಶೇಷ ಏನಾದ್ರೂ ಇದೆಯಾ? ತಾರತಮ್ಯ ಏನಾದ್ರೂ ಇದೆಯಾ ವಿಷಯದಲ್ಲಿ ಅಂತಂದ್ರೆ, ಕರ್ಮಗಳನ್ನ ಎಲ್ಲಿ ತನಕ ಮಾಡಬೇಕು ಜೀವ? ಕರ್ಮಾಚರಣೆಯನ್ನು ಮಾಡಬೇಕು ಸರಿ, ಎಲ್ಲಿ ತನಕ ಕರ್ಮಗಳನ್ನು ಕಿಯತ್ ಪರ್ಯಂತಂ ಅವಶ್ಯಂ ಕರ್ತವ್ಯಾನಿ ಮುಮುಕ್ಷುಣ ಏವಂ ಕರ್ಮಾಣಿ, ಈ ಪ್ರಕಾರವಾಗಿ ಕೃಷ್ಣಾರ್ಪಣ ಬುದ್ಧಿಯಿಂದ ಅವನು ಎಲ್ಲಿವರೆಗೂ ಅವನು ಕೃಷ್ಣಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನ ಮಾಡ್ತಾ ಇರಬೇಕು. ಉದ್ದಕ್ಕೆ ಮಾಡ್ತಲೇ ಇರೋದಾ ಅಥವಾ ಎಲ್ಲಿವರೆಗೂ ಮಾಡ್ಬೇಕು ಅವನು ಕರ್ಮಗಳನ್ನ ಅನ್ನುವ ಪ್ರಶ್ನೆಗೆ ಕೃಷ್ಣದೇವರು ಯದಾತೆ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ ಎಂಬುದಾಗಿ ವಿಶೇಷವಾಗಿ ಜ್ಞಾನಿಯಾದವನು ಏನು ಮಾಡಬೇಕು ಅಂತನ್ನುವುದನ್ನ ತಿಳಿಸಿಕೊಡ್ತಾ ಇದ್ದಾನೆ. ಅತ್ಯಂತ ದೊಡ್ಡ ಭಾಷ್ಯ, ಅದಕ್ಕೆ ವಿಸ್ತಾರವಾಗಿರ್ತಕ್ಕಂತಹ ಭಾಷ್ಯ ಇದೆ. ಒಂದು ಶುರು ಮಾಡಿ ಅದನ್ನ ಮುಗಿಸ್ಲಿಕ್ಕೆ ಆಗೋದಿಲ್ಲ, ಸುಮಾರು ಅರ್ಧ ಮುಕ್ಕಾಲು ಗಂಟೆಗಳಾಗತ್ತೆ ಅದಕ್ಕೆ. ಆದ್ದರಿಂದ ಇವತ್ತಿಗೆ ಇಷ್ಟು ಸಾಕು. ಇಷ್ಟು ಹೇಳಿ ಇವತ್ತಿನ ಪಾಠವನ್ನ ಸಮಾಪ್ತಿ ಮಾಡ್ತಾ ಇದ್ದೇನೆ. ಇವತ್ತಿನ ದಿವಸ ಮಹಾನುಭಾವರಾಗಿರ್ತಕ್ಕಂತಹ ಈ ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ವ್ಯಾಸರಾಜ ಮಹಾಸಂಸ್ಥಾನದ 13ನೆಯ ಪೀಠಾಧಿಪತಿಗಳಾಗಿ ಸುಮಾರು 25 ವರ್ಷಗಳ ಕಾಲ ಈ ವೇದಾಂತ ಸಾಮ್ರಾಜ್ಯವನ್ನ ಪರಿಪಾಲನೆ ಮಾಡಿದಂತಹ ಚಂದ್ರಿಕಾರಾಯರ ಶಿಷ್ಯರಾಗಿ ರಾಮತೀರ್ಥರ ಗುರುಗಳಾಗಿ ನಿಂತಿರತಕ್ಕಂತಹ ಮಹಾನುಭಾವರಾದ ಶ್ರೀನಿವಾಸ ತೀರ್ಥ ಗುರುಸಾರ್ವಭೌಮರ ಆರಾಧನಾ ಪರ್ವಕಾಲ ನವವೃಂದಾವನದಲ್ಲಿ ಈ ಮಹಾನುಭಾವರ ಸನ್ನಿಧಾನ ಇದೆ. ವ್ಯಾಸರಾಜನ ಮೇಲೆ ಅಪಾರವಾದಂತಹ ಭಕ್ತಿ. ಗುರುಭಕ್ತೌ ವಿರಕ್ತೌ ಚ ಯಸ್ಯ ನಾಸ್ತಿ ಸಮೋ ಭುವಿ ಶ್ರೀನಿವಾಸ ಗುರುಂ ನೌಮಿ ವ್ಯಾಸತೀರ್ಥಾರ್ಯ ಕಿಂಕರಂ ಅಂತ ಅವರ ಬಗ್ಗೆ ಗುರುಭಕ್ತಿಯಲ್ಲಿ ವಿರಕ್ತಿಯಲ್ಲಿ ಯಾವ ಮಹಾನುಭಾವರಿಗೆ ಸಮರು ಲೋಕದಲ್ಲಿ ಯಾರಿಲ್ಲವೋ ಅಂತ ಶ್ರೀನಿವಾಸ ತೀರ್ಥರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ಚಂದ್ರಿಕಾ ಗ್ರಂಥವನ್ನ 6 ಸಪ್ತವಾರಂ ಕೃತಮ್ಯೇನ ತಾತ್ಪರ್ಯ ಚಂದ್ರಿಕಾ ಸಹಿತವಾಗಿರ್ತಕ್ಕಂಥ ಟೀಕಾ, ಆ ಟೀಕಾ ಸಹಿತವಾಗಿರ್ತಕ್ಕಂಥ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯವನ್ನ 7 ಬಾರಿ ಶಿಷ್ಯರಿಗೆ ಪಾಠವನ್ನ ಮಾಡಿದಂತಹ ಮಹಾನುಭಾವರು. ಎಲ್ಲ ಯತಿಗಳಿಗೆ, ಬ್ರಹ್ಮಚಾರಿಗಳಿಗೆ, ಗೃಹಸ್ಥರಿಗೆ, ವಾನಪ್ರಸ್ಥರಿಗೆ ಮಾರ್ಗದರ್ಶಕರಾಗಿ ವಿಜಯನಗರ ಸಾಮ್ರಾಜ್ಯದ ಅಚ್ಯುತ ದೇವರಾಯ, ಸದಾಶಿವರಾಯ ಈ ಇಬ್ಬರು ರಾಜರಿಗೆ ರಾಜಗುರುಗಳಾಗಿ ತಿರುಪತಿ ಶ್ರೀನಿವಾಸ ದೇವರನ್ನ ವಿಶೇಷವಾಗಿ ಅರ್ಚನೆಯನ್ನ ಮಾಡಿದಂತಹ ದೊಡ್ಡ ಜ್ಞಾನಿಗಳು. ವಿಜಯೇಂದ್ರ ಸ್ವಾಮಿಗಳ ವಾದಿರಾಜರ ಸಹಪಾಠಿಗಳ ಕ್ಲಾಸ್ಮೇಟ್ ಆಗಿ ವ್ಯಾಸರಾಜರ ಮೂಲಕ ವಿಶೇಷವಾಗಿರ್ತಕ್ಕಂತಹ ತತ್ವಜ್ಞಾನವನ್ನ ಪಡೆದವರು. ಯಾರು ಭಾಗವತವನ್ನ ಸಮಗ್ರವಾಗಿ ವಿದ್ವತ್ ಸಭೆಯಲ್ಲಿ ಪರೀಕ್ಷೆ ಕೊಡ್ತಾರೋ ಅಂಥ ವ್ಯಕ್ತಿಗಳಿಗೆ ಅನುಗ್ರಹ ಮಾಡ್ತೇನೆ ಅಂತ ವ್ಯಾಸರಾಯರು ಹೇಳಿದ್ದಕ್ಕೆ ಸಮಗ್ರ ವಿದ್ವತ್ ಸಭೆಯಲ್ಲಿ 18,000 ಶ್ಲೋಕ ಭಾಗವತವನ್ನ ಆಚಾರ್ಯರ ತಾತ್ಪರ್ಯಾನುಸಾರವಾಗಿ ಪರೀಕ್ಷೆಯನ್ನ ಕೊಟ್ಟು ವ್ಯಾಖ್ಯಾನ ಮಾಡಿ ಆ ಮೂಲಕ ವ್ಯಾಸರಾಯರ ಪರಮಾನುಗ್ರಹದಿಂದ ಸನ್ಯಾಸವನ್ನು ಪಡೆದಿರ್ತಕ್ಕಂತಹ ದೊಡ್ಡ ಜ್ಞಾನಿಗಳು ಶ್ರೀನಿವಾಸ ತೀರ್ಥರು. ವ್ಯಾಸರಾಯರಂತೆ ಪ್ರತ್ಯರ್ಥಿಗತ ಕೇಸರಿ ಅವರು ಅನೇಕ ದುರ್ವಾದಿಗಳನ್ನ ವಾದಗಳಲ್ಲಿ ಗೆದ್ದಿದ್ದಾರೆ ಆ ಮಹಾನುಭಾವರು. ಅವರು ಇವತ್ತಿನ ದಿವಸ ನವವೃಂದಾವನದಲ್ಲಿ ವ್ಯಾಸರಾಜರ ಮುಂದೆ ಕೂತುಕೊಂಡು ಬ್ರಹ್ಮಸೂತ್ರ ಭಾಷ್ಯದ 4ನೇ ಅಧ್ಯಾಯದ ಪಾರಾಯಣವನ್ನ ಮಾಡ್ತಾ ಇದ್ರಂತೆ. 4ನೇ ಅಧ್ಯಾಯದ ಪಾರಾಯಣವನ್ನ ಮಾಡುವಾಗ ಆ ದೇಹ ಬಿಟ್ಟು ಉತ್ಕ್ರಾಂತಿಯಾಗಿ ಊರ್ಧ್ವಲೋಕಕ್ಕೆ ಹೋಗಿದ್ದಾರೆ ಎಂಬುದಾಗಿ ಅವರ ಚರಿತ್ರೆಯಲ್ಲಿ ನಾವು ಶ್ರವಣ ಮಾಡ್ತಾ ಇದ್ದೇವೆ. ರಾಮತೀರ್ಥರಿಗೆ ನರಸಿಂಹ ಮಂತ್ರವನ್ನ ಉಪದೇಶವನ್ನ ಮಾಡಿದ್ದಾರೆ ಮಹಾನುಭಾವರು. ವಿಜಯನಗರ ಸಾಮ್ರಾಜ್ಯ ಪತನವಾಗುತ್ತೆ, ನೀವು ನಿಂತು ಕಾಪಾಡಬೇಕು ಲೋಕವನ್ನ ಅಂತ ರಾಮತೀರ್ಥರಿಗೆ
ಉಪದೇಶ ಮಾಡಿ ಯಂತ್ರೋದ್ಧಾರಕನ ಸನ್ನಿಧಾನ ಹಂಪೆಯಲ್ಲಿ ನರಸಿಂಹಮಂತ್ರೋಪದೇಶವನ್ನ ಮಾಡಿದಂತಹ ದೊಡ್ಡ ಜ್ಞಾನಿವರೇಣ್ಯರು ಶ್ರೀನಿವಾಸ ತೀರ್ಥರು. ಅನೇಕ ಗ್ರಂಥ ರಚನೆಯನ್ನ ಮಾಡಿದ್ದಾರೆ, ಅನೇಕ ದುರ್ವಾದಿಗಳನ್ನ ಗೆದ್ದಿದ್ದಾರೆ. ವ್ಯಾಸರಾಜರು ಶುರು ಮಾಡಿದಂತಹ ವಿಶ್ವವಿದ್ಯಾಪೀಠವನ್ನ ಮುಂದುವರಿಸ್ಕೊಂಡು ಹೋದ 10,000 ಜನ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನವನ್ನ ಮಾಡಿದಂತಹ ಮಹಾನುಭಾವರು. ವ್ಯಾಸರಾಯರ ಹಿಂಭಾಗದಲ್ಲೇ ನಿಂತು ಗುರುಗಳ ಸೇವೆಯನ್ನು ನಿರಂತರವಾಗಿ ಮಾಡ್ತಿರ್ತಕ್ಕಂತಹ ಶ್ರೀನಿವಾಸ ತೀರ್ಥರ